ನಮ್ಮಮ್ಮ ಅವ್ರು ಪಕ್ಕ ಹೆಂಗಾರು ಅವ್ರೇನು ಹೇಳೋರು, ನೀನು ಅದು ಹೆಂಗಯ್ಯ ಮದುವೆ ಮಾಡಕತ್ತೀಯ ಸ್ಮಾರ್ತರನ್ನ. ಸರಿ, ಹಿಂಗೆ ಇದೊಂದು ದೊಡ್ಡ ಕಥೆ ಆಗ್ತಿದೆ. ಅವಾಗ ಮೇಡಮ್ ನೀವು ನೋಡಿದ ತಕ್ಷಣ ನಿಮ್ಗೆ ನನಗೊಂದು ಸ್ವಲ್ಪ ಚೆನ್ನಾಗವಳೆ, ಏನಪ್ಪ ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಮನೆಗೆ, ಎಲ್ಲಿಗೆ ಬೆಂಗಳೂರಿಗೆ. ಸೊ ಅವ್ರು ನೋಡಕ್ಕಂತಾನೆ ಕರ್ಕೊಂಡು ಹೋಗಿದ್ದ ಅವ್ರು ನಿಮ್ಮನ್ನ? ನನ್ನ ಅವಳು ನಮ್ಗೆ ಗೊತ್ತೇ ಇಲ್ಲ ವಿಷಯ. ನಮ್ಮ ತಂದೆಯವರಿದ್ರು, ನಾವು ಆ ಇದ್ರಲ್ಲಿದ್ವಿ ಕ್ವಾರ್ಟರ್ಸ್ ಅಲ್ಲಿ, DGP ಕ್ವಾರ್ಟರ್ಸ್ ಅಲ್ಲಿ. ನೀವು ನಡುವೆ ನಂಬ್ತಿರೋ ಬಿಡ್ತಿರೋ ಚಕ್ಕಂತ ಯಾವ ಲೈಟ್ ಹೋಗಿತ್ತು ಮನೆಯಲ್ಲಿ. ಇವರು ಬಂದಿದ ತಕ್ಷಣ ಚಂಗಂತ ಲೈಟ್ ಆನ್ ಆಯ್ತು. ನಮ್ಮಪ್ಪ ಏನು ಬರ್ರಿ ದೇಶಪಾಂಡೆಗಳ ಏನು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಸು ಕೂತ್ಕೊಂಡ್ಬಿಟ್ರು. ನಮ್ಮಮ್ಮ ಏನ್ ಮಾಡಿದ್ದಾರೆ, ನಮ್ಮ ಹಿಂಗಾರಿ ಇನ್ನೊಂದು ಹುಡುಗಿ ನನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಕೂತ್ಬಿಟ್ಟಿದ್ರು. ಆದ್ಮೇಲೆ ಏನಾಯ್ತು, ನನ್ನ ಹೆಂಡತಿ ಇವಳು ಬದಲಲ್ಲ, ನಮ್ಮ ತಂದೆಯವರಿಗೆ ಭಾರಿ ಖುಷಿ ಆಗೋಯ್ತು. ಎಲ್ಲ ಚೆನ್ನಾಗಿದ್ದಾಳಪ್ಪ ಹುಡುಗಿ. ಆಮೇಲೆ ನೋಡು ಮನೆಗೆ ಬಂದ ತಕ್ಷಣ ದೀಪ ಬಂತು ಅಂತ ಹೇಳಿ ಏನಾಯ್ತು ಅಂದ್ರೆ, ಇದು ನಮ್ಮಮ್ಮನಿಗೆ ಇಷ್ಟ ಆಗಲಿಲ್ಲ. 2-3 ತಿಂಗಳು ನಮ್ಮಮ್ಮ ಬಂದು ಬೇಡವೇ ಬೇಡ ಅಂತ ಶುರು ಮಾಡಿ. ನಮ್ಮ ತಂದೆಯವರು ಬಂದು, ಇಲ್ಲ ನನಗೆ ಇವಳೇ ಕರೆಕ್ಟ್ ಆಗಿದ್ದಾಳೆ ಮಾಡಿಸು ರೀ. ಅದು ಅಯ್ಯಂಗಾರರು ಸ್ಮಾರ್ತರು ಹೆಂಗ್ರಿ? ಯಾವ ಅಯ್ಯಂಗಾರಿ ಯಾವ ಸ್ಮಾರ್ತರು, ಎಲ್ಲರೂ ನಾವು ಮನುಷ್ಯರು, ಚೆನ್ನಾಗಿರಿ ಅಂತ ಹೇಳಿ ಆಯ್ತು, ಮದುವೆ ಆಯ್ತು. ಮದುವೆ ಆದ್ಮೇಲೆ ಅವಳು ನಮ್ಮ ಅಮ್ಮನ ಹತ್ರ ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಎವ್ರಿಥಿಂಗ್ ವಾಸ್ ಓಕೆ.